ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಮತ್ತೆ ಭುಗಿಲೇಳುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇವತ್ತಿನ ತೀರ್ಪಿನ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂಥದ್ದು. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ TN ನಾರಾಯಣಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ. ಒಂದು ರೀತಿಯಲ್ಲಿ ಅವರ ಹೋರಾಟಗಳು ಹೇಗಿರ್ತವೆ ಅಥವಾ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೂಡ ಕೇಳೋಣ. ಸರ್, ಮುಖ್ಯವಾಗಿ ಈಗ ಈ ತೀರ್ಪಿನ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡೋದಾದರೆ. ತೀರ್ಪು ಇವತ್ತೇನು ಕಾವೇರಿ ನಿಯಂತ್ರಣ ಸಮಿತಿ ಏನು ತೀರ್ಪು ಕೊಟ್ಟಿದೆ, ಏನು ಆದೇಶ ಮಾಡಿದೆ, ಕರ್ನಾಟಕದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡದೆ ಕೊಟ್ಟಂಥ ತೀರ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಂದರ್ಭದಲ್ಲೂ ದೆಹಲಿಲಿ ಕೂತ್ಕೊಂಡು ಆದೇಶ ಮಾಡಿದ್ದು ಬಿಟ್ಟರೆ ಕರ್ನಾಟಕದಲ್ಲಿ ಇವತ್ತಿನ ಕಾಲಕ್ಕೆ ಯಾವ ಪರಿಸ್ಥಿತಿಯಲ್ಲಿದೆ, ಕರ್ನಾಟಕ ಎಷ್ಟು ನೀರಿದೆ, ನಮ್ಮ ಡ್ಯಾಮುಗಳಲ್ಲಿ ಎಷ್ಟು ನಮಗೆ ಬೇಕಾಗುತ್ತೆ, ಎಷ್ಟು ತಮಿಳ್ನಾಡಿಗೆ ಕೊಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಒಂದು ನಿಯೋಗವನ್ನು ಕಳಿಸಿ ಆ ನಿಯೋಗ ಕೊಟ್ಟ ವರದಿಯ ಆಧಾರದ ಮೇಲೆ ಒಂದಷ್ಟು ಹೆಚ್ಚು ಕಡಿಮೆ ಈ ಥರದ ತೀರ್ಪು ಬಂದಾಗ ಆ ತೀರ್ಪನ್ನು ನಾವು ಗೌರವಿಸೋದು ನಮ್ಮ ಧರ್ಮ, ಗೌರವಿಸ್ತೀವಿ. ಅದು ಹೊರತುಪಡಿಸಿ ಏಕಾಏಕಿ ಇವತ್ತು ಕಾವೇರಿ ನಿಯಂತ್ರಣ ಸಮಿತಿ CWRC ಆದೇಶ ಮಾಡಿತು. ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ತಮಿಳ್ನಾಡಿಗೆ 15 ದಿವಸ ಕೊಡಬೇಕು. 4.5 TMC ನೀರು. ಇವತ್ತು ಕರ್ನಾಟಕದಲ್ಲಿ ಬರಗಾಲ ತಾಂಡವ ಹಡ್ತಾ ಇದೆ. ಪರಿಹಾರಕ್ಕಾಗಿ ನಾವು ಕೇಂದ್ರದಲ್ಲಿ ಕೈ ಒಡ್ಡುವಾಗ ಅಂಥ ಪರಿಸ್ಥಿತಿಯಲ್ಲಿ ನಮಗಿಲ್ಲದ ನೀರನ್ನು ತಮಿಳ್ನಾಡಿಗೆ ಕೊಡಿ ಅಂತ ಆದೇಶ ಮಾಡಿದ್ರೆ ನಮ್ಮ ರೈತರ ಹಿತವನ್ನು ಬಲಿ ಕೊಟ್ಟು ನಾವು ತಮಿಳ್ನಾಡಿಗೆ ನೀರು ಕೊಡಲು ಈ ಸಂದರ್ಭಕ್ಕೆ ಸಾಧ್ಯವ ಅನ್ನೋದನ್ನು ನಾವು ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಮ್ಮ ವಕೀಲರು, ರಾಜ್ಯ ಸರ್ಕಾರದ ವಕೀಲರು ಏನಿದ್ದಾರೆ ಅವರು ವಾದವನ್ನು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ, ಮನವಿ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುವ ಕೆಲಸ ನಮ್ಮ ವಕೀಲರು, ಕರ್ನಾಟಕ ಸರ್ಕಾರದ ವಕೀಲರು ಮಾಡಬೇಕಾಗತ್ತೆ. ಪ್ರತಿ ಸಂದರ್ಭದಲ್ಲೂ ನಾವು 100 ಕೋಟಿಯನ್ನು ನಮ್ಮ ವಕೀಲರಿಗೆ ಕೊಡ್ತೀವಿ ಪ್ರತಿ ಸಂದರ್ಭದಲ್ಲಿ. ಆದರೆ ಇವತ್ತವರೆಗೂ ಒಂದು ತೀರ್ಪು ಸಹ ಕರ್ನಾಟಕದ ಪರವಾಗಿ ಬಂದಿದ್ದ ಇತಿಹಾಸವೇ ಇಲ್ಲ. ಹಾಗಾಗಿ ಸರಿಯಾದ ವಕೀಲರನ್ನು ನೇಮಕ ಮಾಡುವಂಥದ್ದು ರಾಜ್ಯ ಸರ್ಕಾರ, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕಾಗತ್ತೆ. ಅದರ ಮುಂದೆ ಇವತ್ತು ಕಾವೇರಿಯ ನಿವಾರಣಾ ಪ್ರಾಧಿಕಾರದ ಮುಂದೆ ನಾವು ವಾದ ಮಾಡಬೇಕಾದ್ರೆ ಸರಿಯಾದ ವಕೀಲರು ಒಂದು ಕಡೆ, ಇನ್ನೊಂದು ಕಡೆ ಕರ್ನಾಟಕದಲ್ಲಿ ನೀರಾವರಿ ತಜ್ಞರು ಏನಿದ್ದಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರಬೇಕು. ಅದು ಬಿಟ್ಟು ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ರಾಜಕಾರಣದ ಲಾಬಿಗೆ ಮಣಿದು ಶಿವಕುಮಾರ್ ಅವರನ್ನು ನೀರು ಬಿಟ್ಟರೆ 91ರಲ್ಲಿ ಕರ್ನಾಟಕದಲ್ಲಿ ಹಾಗೆ ಭುಗಿಲಿ ಹೇಳ್ತಲ್ಲ ಆ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೋತೀನಿ. ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹಿರಿಯ ರಾಜಕಾರಣಿಗಳು, ಹಿರಿಯ ಜನಪ್ರತಿನಿಧಿ, ಹಾಗೇನೆ ಜಲಸಂಪನ್ಮೂಲ ಸಚಿವರು ಕೂಡ ಹಿಂದೆ ಆಗಿದ್ರು ಒಂದು ಸುದೀರ್ಘ ಕಾಲ. ಅದರ ಅರಿವನ್ನು ಇದ್ದಂತರೂ ಕೂಡ ತೀರ್ಪು ನಮ್ಮ ರಾಜ್ಯದ ಪರ ಬರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದು ರೀತಿಯಲ್ಲಿ ಸರ್ಕಾರ, CMನ ನೇರ ವೈಫಲ್ಯ ಅಥವಾ ನೇರ ಹೊಣೆಗಾರರು ಅಲ್ಲ. ಬಹುಶಃ ನಾವು ಕಡಿಮೆ ಅವಧಿಯಲ್ಲಿ ಆ ಥರದೊಂದು ತೀರ್ಮಾನವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಷ್ಟು ಸಮಯ ಅವರಿಗೆ ಬೇಕಾಗುತ್ತೆ. ನೀರಾವರಿ ಸಚಿವರಾಗಿ ಕೆಲಸ ಮಾಡಿದರೂ ಸಹ ಈ ಸಂದರ್ಭವನ್ನು ಸರಿಯಾಗಿ ನಾವು ಅರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ನಮ್ಮ ವಕೀಲರು ಕೆಲಸ ಮಾಡಬೇಕಾಗುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಕಾವೇರಿ ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಸರಿಯಾದ ವಾದವನ್ನು ಮಂಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಸರಿಯಾದ ವಕೀಲರನ್ನಿಟ್ಟು ಮಾಡಬೇಕಾಗತ್ತೆ. ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕರ್ನಾಟಕದ ನೀರಾವರಿ ತಜ್ಞರು ಕೊಡಬೇಕಾಗುತ್ತೆ. ಆಗ ನಮ್ಮ ಹಳಲನ್ನು ಅವರ ಮುಂದೆ ಹೇಳಿಕೊಡೋಕ್ಕೆ ಅನುಕೂಲ ಆಗುವಂಥ ಅವಕಾಶ ಇದೆ. ಆ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು. ಹಾಗೆ ಮತ್ತೊಂದು, ಇದೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಟ್ಟಾರೆ ಕುಂತು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಚರ್ಚೆಗೆ ದಿನಾಂಕ ನಿಗದಿಯಾಗಿದೆ. ಈ ಸಂದರ್ಭದಲ್ಲಿ ನಾನು
ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡೋದು ಏನಂದರೆ, ಈ ಕಾವೇರಿ ವಿವಾದ ನಿಮ್ಮ ಕಾಲಕ್ಕೆ ಒಂದು ಅಂತ್ಯವನ್ನು ಕಾಣಿಸುವ ತೀರ್ಮಾನಕ್ಕೆ ಎರಡು ರಾಜ್ಯಗಳು ಬಂದರೆ ಇದೊಂದು ಐತಿಹಾಸಿಕ ತೀರ್ಮಾನ ಆಗತ್ತೆ. ಅದಕ್ಕೋಸ್ಕರ ನಾನು ತಮಿಳುನಾಡಿನ ಮುಖ್ಯಮಂತ್ರಿಗಳು ನೀವು ರಾಜಕೀಯವಾಗಿ ನೀವು ಲಾಬಿ ಮಾಡಿಕೊಂಡು ಕರ್ನಾಟಕದ ಮೇಲೆ ಆಗಾಗ ಈ ಸಂಘರ್ಷಕ್ಕೆ ಯಾರೋ ಬಡಪಾಯಿಗಳು ಬಲಿ ಆಗದಂತೆ ತಾವು ನಿಗಾ ವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ, ಕರ್ನಾಟಕದ ಹಿತದ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಿಮ್ಮ ರಾಜಕಾರಣವನ್ನು ಬದಿಗಿಟ್ಟು, ಯಾವ 91ರಲ್ಲಿ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವರು ಭಾರಿ ಕಠೋರವಾದಂಥ ತೀರ್ಮಾನವನ್ನು ತಗೊಂಡ್ರಲ್ಲ, ಅಂಥದ್ದೊಂದು ತೀರ್ಮಾನಕ್ಕೆ ತಾವೇ ಹೇಳುವ ಹಾಗೆ ಬಂಗಾರಪ್ಪನವ್ರನ್ನ ಭಾರಿ ಹತ್ತಿರವಾಗಿ ಗಮನಿಸಿದ್ದಂಥ ಶಿಷ್ಯರು ಅನ್ನಿಸ್ಕೊಂಡಿದ್ದಂಥ DK ಶಿವಕುಮಾರ್ ಅವರು ಆ ಮಾರ್ಗವನ್ನು ಗಟ್ಟಿಯಾಗಿ ನೀವು ತಗೊಳ್ಳುವಂಥದ್ದು ಆಗಬೇಕು. ಯಾವುದೇ ಕಾರಣಕ್ಕೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತರ ಹಿತ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ರೈತರ ಹಿತವನ್ನು ಬಲಿ ಕೊಟ್ಟು ಯಾವುದೇ ಕಾರಣಕ್ಕೂ ತಮಿಳುನಾಡಿನ ಲಾಬಿಗೋ ಇಲ್ಲ ಕಾವೇರಿ ನಿಯಂತ್ರಣ ಸಮಿತಿಯ ಲಾಬಿಗೋ ಮಣಿಯಬಾರ್ದು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಒಂದ್ ವೇಳೆ ನೀರನ್ನ ಬಿಡೋದಾದ್ರೆ ಈ ತೀರ್ಪು ಬಂದಿದೆ, ಬಿಡಲೇಬೇಕಂತ ಪರಿಸ್ಥಿತಿ ಸರ್ಕಾರ ಇರುವಂತದ್ದು, ಆ ನಿಟ್ಟಿನಲ್ಲಿ ಹೋರಾಟ ಹೇಗಿರುತ್ತೆ ಅಥವಾ ಏನಾದ್ರೂ ಬಗ್ಗೆ ಪ್ಲಾನ್ಗಳು ಮಾಡ್ಕೊಂಡಿದ್ಯಾ? ಬಹುಶಃ ನಾನು ಸೋಮವಾರ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರ ಸಭೆ, ಈ ಭಾಗದ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳ ಸಭೆ ಕರೀತಾ ಇದ್ದೀರಿ. ಅಷ್ಟರೊಳಗಡೆ ಏನು 3ನೇ ತಾರೀಕಿನ ತೀರ್ಮಾನ ಏನಾಗುತ್ತೆ ನೋಡಿಕೊಂಡು ನಾವೊಂದು ತೀರ್ಮಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗೇನಾದರೂ ಕರ್ನಾಟಕದ ರೈತರ ಹಿತವನ್ನು ನೀವು ಬಲಿ ಕೊಟ್ಟು ನೀರು ಬಿಟ್ಟಿದ್ದೆ ಆದರೆ 91ರ ಹೋರಾಟ ಮತ್ತೆ ಮರುಕಳಿಸುವ ರೀತಿಯಲ್ಲಿ ಕರವೇ ಬೀದಿಗೆ ಇಳಿದು ಈ ಚಳವಳಿಯನ್ನು ಮುಂದೆ ನಡೆಸುತ್ತೆ. ಈಗ ಮುಂದೆ ನಿಮ್ಮನ್ನು ವಿಶ್ವಾಸಕ್ಕೆ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಹಲವು ವಿಷಯಗಳ ಬಗ್ಗೆ ರಾಜ್ಯದ ಪರ ಬಗ್ಗೆ ಹೋರಾಟವನ್ನು ಮಾಡ್ತಿದ್ದೀರಿ. ಈಗ ಏನು ತಮಿಳುನಾಡು ಮತ್ತೆ ಇಲ್ಲಿ ಕೂಡ ಸಭೆಗಳಾಗ್ತದೆ, CM ಸಭೆ ಆಗುತ್ತೆ, ದಿನ ನಿಗದಿಯಾಗಿದೆ. ಅದಕ್ಕಿಂತ ಮುಂಚೆ ಏನಾದ್ರು ತಮ್ಮನ್ನ ಮನವಿಯನ್ನ ಸ್ವೀಕರಿಸುವಂಥದ್ದು ಅಥವಾ ಸಭೆ ಮಾಡುವಂತಹ ಇದ್ರ ಬಗ್ಗೆ ಏನಾದ್ರು ಆಗ್ರಹ ಮಾಡ್ತೀರಾ? ಇಲ್ಲ, ನಾನು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವೊಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ನಮ್ಮ ಮನವಿ ಮುಖಾಂತರ ಅವ್ರಿಗೆ ಸಲ್ಲಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗೆ ನಾನು ಮತ್ತೆ ಹೇಳೋದೇನು ಅಂದರೆ, ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಇತಿಹಾಸದ ವಿವಾದವನ್ನು ಬಗೆಹರಿಸಿದ್ದೇ ಆದರೆ ಎರಡು ರಾಜ್ಯಗಳ ನಾವೇನಿದ್ದೀವಿ, ನಾವು ದ್ರಾವಿಡ ಮೂಲದ ರಾಜ್ಯಗಳೇನಿದ್ದೀವಿ ಅವು ಎಲ್ಲ ಕಾಲಕ್ಕೂ ಸಂಘರ್ಷದಲ್ಲಿ ಬಲಿ ಆಗದೆ ಇದಕ್ಕೊಂದು ಪರಿಹಾರ ಹುಡುಕಬೇಕು ಅನ್ನೋದು ಅನೇಕರ ತೀರ್ಮಾನ ಇದೆ. ಅದು ತಮಿಳುನಾಡಿನಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಅಂಥ ಐತಿಹಾಸಿಕ ತೀರ್ಮಾನಕ್ಕೆ ಬಹುಶಃ 3ನೇ ತಾರೀಕು ಸಾಕ್ಷಿಯಾಗಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಓಕೆ, ಇದು ನಾರಾಯಣಗೌಡರು ಹೇಳುವಂಥದ್ದು. ಕ್ಯಾಮರಾ